ಗೆಳೆಯರೇ ನಮಸ್ಕಾರ. ನೀತಿ ಡಿಕೋಡ್ಗೆ ಸ್ವಾಗತ. ಇವತ್ತು ಅಂತಾರಾಷ್ಟ್ರೀಯ ಜಿಯೋಪಾಲಿಟಿಕ್ಸ್ನಲ್ಲಿ ಒಂದು ಕರಾಳ ದಿನ ಅಂತಲೇ ಹೇಳಬೇಕು. ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಹತ್ಯೆಯ ನಂತರ ಇರಾನ್ ತನ್ನ ಪ್ರತೀಕಾರದ ಬೆಂಕಿಯನ್ನ ಈಗ ನೇರವಾಗಿ ಗಲ್ಫ್ ರಾಷ್ಟ್ರಗಳ ಮನೆ ಬಾಗಿಲಿಗೆ ತಂದಿದೆ. ಯುಎಇ, ಕತಾರ್, ಸೌದಿ ಅರೇಬಿಯಾ, ಕುವೇಟ್, ಅಮೆರಿಕಾದ ಮಿತ್ರ ರಾಷ್ಟ್ರಗಳ ಮೇಲೆ ಇರಾನ್ ಕ್ಷಿಪಣಿಗಳ ಮಳೆ ಸುರಿಸುತ್ತಿದೆ ಅನ್ನೋ ವರದಿಗಳು ಜಗತ್ತನ್ನೇ ನಡುಗಿಸಿವೆ. ಇದು ಕೇವಲ ಮಧ್ಯಪ್ರಾಚ್ಯದ ಯುದ್ಧ ಅಲ್ಲ, ಇದು 1 ಕೋಟಿಗೂ ಹೆಚ್ಚು ಭಾರತೀಯರ ಭವಿಷ್ಯಕ್ಕೆ ಸಂಬಂಧಿಸಿದ ದೊಡ್ಡ ಸಂಕಟ. ಒಂದು ಕಾಲದಲ್ಲಿ ಭೂಮಿಯ ಮೇಲಿನ ಅತಿ ಸುರಕ್ಷಿತ ನಗರ ಅಂತ ಕರೆಯಲ್ಪಟ್ಟ ದುಬೈನಲ್ಲಿ ಇವತ್ತು ಕ್ಷಿಪಣಿಗಳು ಬಂದು ಬೀಳ್ತಿವೆ. ಪಾಮ್ ಜುಮೇರಾ ಏರಿಯಾದ ಪ್ರತಿಷ್ಠಿತ ಫೇರ್ಮಾಂಟ್ ಹೋಟೆಲ್ ಮೇಲೆ ಇರಾನ್ ಕ್ಷಿಪಣಿ ಅಪ್ಪಳಿಸಿದೆ ಅನ್ನೋ ವರದಿಗಳು ಬಂದಿವೆ. ಜಗತ್ತಿನ ಏಕೈಕ 7 ಸ್ಟಾರ್ ಹೋಟೆಲ್ ಬುರ್ಜ್ ಅಲ್ ಅರಬ್ ಕಾಂಪೌಂಡ್ ಒಳಗೂ ಕ್ಷಿಪಣಿಯ ಚೂರುಗಳು ಬಿದ್ದಿರುವುದು ಸ್ಥಿತಿಯ ಗಂಭೀರತೆಯನ್ನು ತೋರಿಸುತ್ತೆ. ಬುರ್ಜ್ ಖಲೀಫಾ ಸುತ್ತಮುತ್ತಲೂ ಸ್ಫೋಟದ ಸದ್ದು ಕೇಳಿಸುತ್ತಿರುವುದು ಇಡೀ ಜಗತ್ತನ್ನು ಶಾಕ್ ಮಾಡಿದೆ. ಅಮೆರಿಕಾದ 9/11 ದಾಳಿಯಂತಹ ಭಯಾನಕ ದೃಶ್ಯಗಳು ಇಲ್ಲಿ ಮರುಕಳಿಸಬಹುದಾ ಅನ್ನೋ ಆತಂಕ ಇವತ್ತು ನಿಜವಾದ ಭೀತಿಯಾಗಿ ಎದುರಾಗಿದೆ. ಏರ್ಪೋರ್ಟ್ಸ್ ಶಟ್, ಏರ್ ಸ್ಪೇಸ್ ಕ್ಲೋಸ್ಡ್. ಈ ದಾಳಿಗಳ ಪರಿಣಾಮವಾಗಿ ದುಬೈ ಮತ್ತು ಅಬುದಾಬಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಗಲ್ಫ್ ರಾಷ್ಟ್ರಗಳ ಏರ್ ಸ್ಪೇಸ್ ಸಂಪೂರ್ಣವಾಗಿ ಕ್ಲೋಸ್ ಆಗಿರುವುದರಿಂದ ಅಲ್ಲಿರುವ ಲಕ್ಷಾಂತರ ಜನರಿಗೆ ಇವತ್ತು ಹೊರಬರಲು ದಾರಿಯೇ ಇಲ್ಲದ ಸ್ಥಿತಿ. ಒಂದು ಕಾಲದಲ್ಲಿ ಐಶ್ವರ್ಯದ ಜೀವನದ ಸಂಕೇತವಾಗಿದ್ದ ಈ ಶ್ರೀಮಂತ ನಗರಗಳಿವತ್ತು ಅಕ್ಷರಶಃ ಯುದ್ಧ ಭೀತಿಯಲ್ಲಿ ನಲುಗುತ್ತಿವೆ. ಇರಾನ್ನ ನಿಜವಾದ ಗುರಿ ಏನು ಅಂದರೆ ಗಲ್ಫ್ ರಾಷ್ಟ್ರಗಳಲ್ಲಿರುವ ಅಮೆರಿಕಾದ ಮಿಲಿಟರಿ ನೆಲೆಗಳು. ಕತಾರ್ನಲ್ಲಿರುವ ಅಲ್ ಉದೈದ್ ಏರ್ಬೇಸ್ ಅಮೆರಿಕಾದ ಅತಿ ದೊಡ್ಡ ಮಿಲಿಟರಿ ಬೇಸ್ಗಳಲ್ಲಿ ಒಂದು. ಯುಎಇನ ಅಲ್ ದಫ್ರಾ ಏರ್ಬೇಸ್ ಮತ್ತೊಂದು ಪ್ರಮುಖ ಸ್ಟ್ರಾಟಜಿಕ್ ಟಾರ್ಗೆಟ್. ಇರಾನ್ ಈ ನೆಲೆಗಳ ಮೇಲೆ ಸತತ ದಾಳಿ ನಡೆಸುತ್ತಿದೆ ಅನ್ನೋ ವರದಿಗಳು ಬರುತ್ತಿವೆ. ಸಮಸ್ಯೆ ಏನು ಅಂದರೆ ಈ ಮಿಲಿಟರಿ ಬೇಸ್ಗಳ ಹತ್ತಿರವೇ ಜನವಸತಿ ಪ್ರದೇಶಗಳಿವೆ. ಅದರರ್ಥ ಅಮಾಯಕ ನಾಗರಿಕರ ಪ್ರಾಣಕ್ಕೆ ಭಾರೀ ಅಪಾಯ. ಇರಾನ್ ಪಾಲಿಗೆ ಈ ಅರಬ್ ರಾಷ್ಟ್ರಗಳು ಈಗ ಅಮೆರಿಕಾದ ಏಜೆಂಟ್ಗಳು ಅನ್ನೋ ರೀತಿ ಕಾಣಿಸ್ತಿವೆ. ಈ ಯುದ್ಧದ ಅತಿ ದೊಡ್ಡ ಮತ್ತು ನೇರ ಹೊಡೆತ ಬೀಳ್ತಿರೋದು ಅಲ್ಲಿರುವ ಭಾರತೀಯರ ಮೇಲೆ. ಗಲ್ಫ್ ರಾಷ್ಟ್ರಗಳಲ್ಲಿ ಒಟ್ಟು 9 ಲಕ್ಷಕ್ಕೂ ಹೆಚ್ಚು ಭಾರತೀಯರು ಕೆಲಸ ಮಾಡ್ತಾ ಇದ್ದಾರೆ. ಯುಎಇ ಒಂದರಲ್ಲೇ 4 ಲಕ್ಷಕ್ಕೂ ಹೆಚ್ಚು ಭಾರತೀಯರಿದ್ದಾರೆ. ಇವತ್ತು ಇವರ ಮುಂದೆ ಇರುವ ಪ್ರಶ್ನೆ, ಸೂಟ್ ಕೇಸ್ ಪ್ಯಾಕ್ ಮಾಡಬೇಕಾ ಅಥವಾ ರೂಮ್ನಲ್ಲೇ ಸೇಫ್ ಆಗಿರಬೇಕಾ? ಈ 1 ಕೋಟಿ ಜನರನ್ನು ತಕ್ಷಣ ಸ್ಥಳಾಂತರಿಸುವುದು ಭಾರತ ಸರ್ಕಾರಕ್ಕೆ ಎದುರಾಗಿರುವ ಅತಿ ದೊಡ್ಡ ಲಾಜಿಸ್ಟಿಕಲ್ ಸವಾಲು. ಒಂದು ರಿಯಾಲಿಟಿ ಕ್ಲಿಯರ್ ಆಗಿ ಹೇಳಬೇಕು. ಭಾರತ ತನ್ನ ಎಲ್ಲ ವಿಮಾನಗಳನ್ನು ಬಳಸಿದ್ದರೂ ಸಹ 1 ಕೋಟಿ ಜನರನ್ನು ಸುರಕ್ಷಿತವಾಗಿ ಕರೆದು ತರಲು ಕನಿಷ್ಠ 1.5 ವರ್ಷ ಬೇಕಾಗುತ್ತದೆ. ಮೇಲಾಗಿ ಏರ್ ಸ್ಪೇಸ್ ಕ್ಲೋಸ್, ಸಮುದ್ರ ಮಾರ್ಗದಲ್ಲಿ ಹೂತಿ ಬಂಡುಕೋರರ ಅಪಾಯ, ಯುದ್ಧ ಪರಿಸ್ಥಿತಿ, ಇವೆಲ್ಲ ಕಾರಣಗಳಿಂದ ಇವ್ಯಾಕ್ಯುಯೇಷನ್ ಈಗ ತಕ್ಷಣ ಸಾಧ್ಯವೇ ಇಲ್ಲ. ಸದ್ಯಕ್ಕೆ ಉಳಿದಿರುವ ಒಂದೇ ಒಂದು ದಾರಿ ಎದ್ರೆ ಅಂತಾರಾಷ್ಟ್ರೀಯ ಒತ್ತಡ, ಇರಾನ್ ದಾಳಿ ನಿಲ್ಲಿಸುವಂತೆ ರಾಜತಾಂತ್ರಿಕ ಪ್ರಯತ್ನ. ಈ ಸಂಘರ್ಷವು ಭಾರತದ ಆರ್ಥಿಕತೆಯ ಮೇಲೂ ಭಾರೀ ಹೊಡೆತ ಕೊಡಲಿದೆ. ಗಲ್ಫ್ ರಾಷ್ಟ್ರಗಳಿಂದ ಭಾರತಕ್ಕೆ ಪ್ರತಿ ವರ್ಷ ಸುಮಾರು $60 ಬಿಲಿಯನ್ ರೆಮಿಟೆನ್ಸ್ ಬರುತ್ತದೆ. ಕೇರಳ, ಕರ್ನಾಟಕದ ಕರಾವಳಿ ಭಾಗ, ತೆಲಂಗಾಣ, ಆಂಧ್ರ, ಎಷ್ಟೋ ಕುಟುಂಬಗಳ ಜೀವನ ಈ ಹಣದ ಮೇಲೆ ನಿಂತಿದೆ. ಒಂದು ವೇಳೆ ಗಲ್ಫ್ ಆರ್ಥಿಕತೆ ಕುಸಿತರೆ ಅದರ ಪರಿಣಾಮ ಭಾರತದ ಲಕ್ಷಾಂತರ ಮನೆಗಳ ಮೇಲೆ ಬೀಳುತ್ತದೆ. ಇದು ಕೇವಲ ಯುದ್ಧ ಅಲ್ಲ, ಇದೊಂದು ದೊಡ್ಡ ಆರ್ಥಿಕ ದುರಂತ. ಭಾರತ ದೊಡ್ಡ ದೇಶ, ನಮಗೆ ಸ್ಟ್ರಾಟಜಿಕ್ ಡೆಪ್ತ್ ಇದೆ. ಅಂದರೆ ಶತ್ರು ದಾಳಿ ಬಂದರೂ ಹಲವು ಹಂತಗಳಲ್ಲಿ ಅದನ್ನು ತಡೆಯುವ ಸಾಮರ್ಥ್ಯ. ಆದರೆ ಗಲ್ಫ್ನ ಸಣ್ಣ ದ್ವೀಪ ಮತ್ತು ನಗರ ರಾಷ್ಟ್ರಗಳಿಗೆ ಈ ಲಕ್ಸುರಿ ಇಲ್ಲ. ಯಾವುದೇ ದಿಕ್ಕಿನಿಂದ ಬರುವ ಕ್ಷಿಪಣಿ ಕ್ಷಣಾರ್ಧದಲ್ಲಿ ಇಡೀ ನಗರವನ್ನೇ ಧ್ವಂಸ ಮಾಡಬಲ್ಲದು. ಇವತ್ತು ಒಂದು ಸತ್ಯ ಸ್ಪಷ್ಟವಾಗಿದೆ: ಶ್ರೀಮಂತಿಕೆ ಶಾಶ್ವತ ಅಲ್ಲ, ಐಶ್ವರ್ಯದ ಜೀವನ ಶಾಶ್ವತ ಅಲ್ಲ, ರಾಜಕೀಯ ಸ್ಥಿರತೆ ಮತ್ತು ಸುರಕ್ಷತೆ ಮಾತ್ರ ಶಾಶ್ವತ. ಗಲ್ಫ್ನಲ್ಲಿರುವ ನಮ್ಮ ಕನ್ನಡಿಗರು ಮತ್ತು ಭಾರತೀಯರು, ಪ್ಯಾನಿಕ್ ಆಗಬೇಡಿ, ಆದರೆ ನಿರ್ಲಕ್ಷ್ಯವೂ ಬೇಡ. ಸೋಷಿಯಲ್ ಮೀಡಿಯಾ ವದಂತಿಗಳನ್ನು ನಂಬಬೇಡಿ.
ಭಾರತೀಯ ರಾಯಭಾರಿ ಕಚೇರಿಯ ಅಧಿಕೃತ ಮಾಹಿತಿಯನ್ನು ಮಾತ್ರ ಫಾಲೋ ಮಾಡಿ. ಮತ್ತೊಂದು ಮುಖ್ಯ ವಿಷಯ, ಅಮೆರಿಕಾದ ಮಿಲಿಟರಿ ನೆಲೆಗಳಿಂದ ಸಾಧ್ಯವಾದಷ್ಟು ದೂರವಿರಿ. ಕಾರಣ, ಅವೇ ಇರಾನ್ನ ಪ್ರಮುಖ ಟಾರ್ಗೆಟ್ಗಳು. ಸ್ನೇಹಿತರೆ, ಗಲ್ಫ್ನಲ್ಲಿರುವ ನಮ್ಮ ಕನ್ನಡಿಗರು ಮತ್ತು ಭಾರತೀಯರು, ಪ್ಲೀಸ್ ಪ್ಯಾನಿಕ್ ಆಗಬೇಡಿ, ಆದರೆ ನಿರ್ಲಕ್ಷ್ಯವೂ ಬೇಡ. ಸ್ನೇಹಿತರೆ, ಗಲ್ಫ್ನಲ್ಲಿರುವ ಇವತ್ತಿನ ಸ್ಥಿತಿ ನೋಡಿದ್ರೆ ಮನಸ್ಸಿಗೆ ಭಾರೀ ಆತಂಕವಾಗುತ್ತದೆ. ಬೇಗನೆ ಈ ಯುದ್ಧ ನಿಲ್ಲಲಿ ಮತ್ತು ನಮ್ಮ ಭಾರತೀಯರು ಸುರಕ್ಷಿತವಾಗಿರಲಿ ಅಂತ ಹೃದಯಪೂರ್ವಕವಾಗಿ ಆಶಿಸೋಣ. ಈ ಪರಿಸ್ಥಿತಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಗಂಭೀರ, ಜವಾಬ್ದಾರಿಯುತ ಮತ್ತು ಆಳವಾದ ಜಿಯೋಪಾಲಿಟಿಕಲ್ ವಿಶ್ಲೇಷಣೆಗಳಿಗಾಗಿ ನೀತಿ ಡಿಕೋಡ್ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.